ಹಲೋ ಗಾಯ್ಸ್, ನಾನ್ ನಿಮ್ಮ ರುಚಿಕಿ ಮಾತಾಡ್ತಿದ್ದೀನಿ. ಸೊ ಇವತ್ತು ಮದ್ವೆ ಒಂದ್ ಐತೆ. ನಮ್ ಜೂನಿಯರ್ ಅವರ ಅಕ್ಕ ಮದ್ವೆ ಅಂತೆ. ಸೊ ಪಾಪ ಹುಡುಗಿ ಇನ್ವಿಟೇಷನ್ ಎಲ್ಲ ಕೊಟ್ಟಿದ್ರು. ಸೊ ಅವ್ರ ಮದ್ವೆಗೆ ಹೋಗ್ತಾ ಇದೀವಿ. ಇನ್ನೇನಿಲ್ಲ, ಇವಾಗ ಗಾಡಿ ಎತ್ಬಿಟ್ಟು ಹೋಗ್ಬಿಟ್ಟು ನಮ್ ಫ್ರೆಂಡ್ನ ಕರ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಹೋಗೋದೆ. ಅಲ್ಲಿಂದ ನಮ್ಮ ಹುಡ್ಗನ ಕರ್ಕೊಂಬರೋಷ್ಟ್ರಲ್ಲಿ ನೈಟೇ ಆಗ್ಬಿಡ್ತು. ಸರಿ ಅವನೋಸ್ಕರ ಕಾದು ಕಾದು ಮನೆ ಕೆಳಗಡೆ ಅವ್ನು ಬರೋಷ್ಟ್ರಲ್ಲಿ ಒಂದ್ 10-20 ನಿಮಿಷ ಮಾಡ್ಬಿಟ್ಟ ಅಲ್ಲೇ ಲೇಟು. ಸೊ ಆಯ್ತು ಅಂತ ಅಲ್ಲಿಂದ ವರ್ತೂರಿಂದ ಬಿಟ್ವಿ ಜಾಗ. ನಾವು ಚಿಕ್ಕತಿರ್ತಿ ಮೇಲೆ ಹೋಗ್ಬೇಕಾಗಿತ್ತು. ಹಂಗೆ ದಚ್ಚು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ದಚ್ಚು ಅವ್ರ ಮನೆ ಹತ್ರ ಹೋದ್ವಿ. ನಮ್ಗೆಲ್ಲ ಫುಲ್ ಖುಷಿಯಲ್ಲಿದ್ದ ದಚ್ಚು ನೋಡ್ಬಿಟ್ಟು ದಚ್ಚುಗಂತೂ ಫುಲ್ ನಾಚಿಕೆ ಗಾಯ್ಸ್. ಅಲ್ಲಿಂದ ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೊಡ್ಸ್ಕೊಂಡು ನಮ್ ಗಾಡಿಗೆ ಅಲ್ಲಿಂದ ಡೈರೆಕ್ಟ್ ಆಗಿ ಮಂಟಪದ ಕಡೆ ಹೋಗೋಣ ಅಂತ ಪೆಟ್ರೋಲ್ ಬಂಕ್ ಬಿಟ್ವಿ ಗಾಯ್ಸ್. ಸೊ ಅಲ್ಲಿಂದ ಮಂಟಪದ ಕಡೆ ಹೋಗೋಣ ಅಂತ ಇದ್ವಿ. ಸೊ ನಮ್ ದೋಸ್ತ ನೋಡಿದ್ರೆ ಇಂದ್ರ ಕೂತ್ಕೊಂಡು ಮೊಬೈಲ್ ಏನೇನೋ ಮಾಡ್ತಾವನೆ ಅಂತ ನೋಡಿದ್ರೆ ಮೊಬೈಲ್ ಜೊತೆನೋ ರೊಮ್ಯಾನ್ಸ್ ಮಾಡ್ತಾವನೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಅಲ್ಲಿಂದ ಹೋಗ್ಬಿಟ್ಟು ಡೈರೆಕ್ಟ್ ಮಂಟಪಕ್ಕೆ ಹೋಗ್ಬಿಟ್ಟು ಮದ್ವೆ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಅಲ್ಲೇ ನಮ್ಮ ಆಂಜನೇಯ ಇದ್ದ ನಮ್ಮ ಬಾಸ್ನ ನೋಡ್ಕೊಂಡು ಆಶೀರ್ವಾದ ತಗೊಂಡು ಗಾಯ್ಸ್ ಅಲ್ಲಿಂದ ಡೈರೆಕ್ಟ್ ಆಗಿ ಮನೆಗೆ ಹೋದ್ವಿ. ಸಡನ್ ಆಗಿ ನಮ್ ದೋಸ್ತ ಹನಿಮೂನ್ ಅಂದ್ರೆ ಏನಂತ ಕೇಳ್ಬಿಟ್ಟ. ಸೊ ನನ್ ಗೊತ್ತಿದ್ರೆ ನಾನ್ ಯಾಕೆ ನಿನ್ ಜೊತೆ ಇರ್ತಿದ್ದೆ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಒಂದ್ ಮೂನ್ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಮನೆ ಕಡೆ ಕಳ್ಸ್ಕೊಂಡ್ವಿ ಗಾಯ್ಸ್. ಅಷ್ಟೇ.